ಫೇಸ್ ತೋರಿಸಿದ್ರೆ ಚೆನ್ನಾಗಿರ್ ಸೊ ಫೇಸ್ನ ತೋರಿಸಿ ಲೈವ್ನ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ. ಸದ್ಯಕ್ಕೆ ಮಾಡ್ತೀನಿ. ಈಗ ಜಸ್ಟ್ ಫೇಸ್ ಲೈವ್ ಮಾಡಿದ್ದೀನಿ, ಇಲ್ಲ ಅಂತಲ್ಲ, ಮಾಡೋದೇ ಇಲ್ಲ ಅಂತನೂ ಅಲ್ಲ, ಮಾಡ್ತೀನಿ. ಸದ್ಯಕ್ಕೆ ಫೇಸ್ ಲೈವ್ ಇಲ್ಲ. ಚೆನ್ನಾಗಿದ್ದೀರಾ ಸ್ವಾತಿ? ಹೌದಾ ಹೌದಾ, ಥ್ಯಾಂಕ್ ಯು ಅಣ್ಣ ಅವರೇ. ಓ, ನಮ್ಮ ಗೌಡ್ರು ಬಂದರು, ದೇವರು ಅಂತ. ಬನ್ನಿ ಬನ್ನಿ ದೇವ್ರೆ. ಏನು ಬಿರಿಯಾನಿ, ನನಗೆ ಬಿರಿಯಾನಿ ರೆಸಿಪಿ ಶೇರ್ ಮಾಡಿರಿ ಅಂದರೆ ಬಿರಿಯಾನಿ ರೆಸಿಪಿನೂ ಶೇರ್ ಮಾಡಿಲ್ಲ, ಏನೂ ಇಲ್ಲ ನೋಡಿ. ನೀವು ಇನ್ನೂ ಬಂದಿಲ್ವಲ್ಲ ನಮ್ಮ ಗೌಡ್ರು, ನಮ್ಮ ದೇವರು ಅಂತ. ನಮ್ಮ ದೇವರು ಇನ್ನೂ ಬಂದಿಲ್ವಲ್ಲ ಅಂತ ನೋಡ್ತಾ ಇದ್ದೀನಿ. ವಾವ್ ವಾವ್, ಸೂಪರ್ ಸಪೋರ್ಟ್ ಬಿಡಿ. ಬಂದೆ ಟಕ 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 ಮೆಸೇಜ್ ಆಗ್ತಾ ಇರ್ತೀರ. ಟ್ಯಾಲೆಂಟ್ ಇರೋರು, ನಿಮ್ಮಂಥ ಟ್ಯಾಲೆಂಟ್ ಇರೋರು ಎಲ್ಲೋಗ್ಬಿಡ್ತಿರೋ ಏನೋ, ಈಗ ಬರ್ತೀರೋ ನೋಡಿ. ಟ್ಯಾಲೆಂಟ್ ಪರ್ಸನ್, ಈ ಥರ ಟ್ಯಾಲೆಂಟ್ ಪರ್ಸನ್ ಇರಬೇಕಪ್ಪ ನೀವು. ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್ ದೇವರು. ಕಾಫಿ ಆಯಿತಾ ಸಿಸ್ಟರ್? ನಾವು ಕಾಫಿ ಟೀ ಎಲ್ಲ ಕುಡಿಯಲ್ಲ ಬ್ರದರ್. ನಮ್ದೇನಿದ್ರು ಹಾರ್ಲಿಕ್ಸು, ಬೂಸ್ಟು, ಪ್ರೋಟೀನ್ ಎಕ್ಸು ಇದೆ ನಮ್ಮದು. ಸೂಪರ್ ಸೂಪರ್ ಸೂಪರ್, ಥ್ಯಾಂಕ್ ಯು ಥ್ಯಾಂಕ್ ಯು. ತಿಮಿಂಗಲ ಬಿರಿಯಾನಿ, ಓ ಮೈ ಗಾಡ್, ಈಗಾಗಲೇ ತಿಮಿಂಗಲ ಬಿರಿಯಾನಿ ಶುರು ಹಚ್ಕೊಂಡ್ರ? ತಿಮಿಂಗಲ ಬಿರಿಯಾನಿ ರೆಡಿ ಇದೆ, ಬೇಕಾ? ಬೇಡ ಬೇಡ ಬೇಡ. ಮೊಸಳೆ ಬಿರಿಯಾನಿ ನೋಡೇ ನೆನ್ನೆ ನನಗೆ ವಾಮಿಟ್ ಎಲ್ಲ ಬಂದ್ಬಿಟ್ಟಿದೆ, ಇನ್ನೂ ಸುಸ್ತಾಗ್ಬಿಟ್ಟಿದೆ. ವಾಮಿಟಿಂಗ್ ಎಲ್ಲ ಬಂದು ಸುಸ್ತಾಗಿದೆ, ಮತ್ತೆ ತಿಮಿಂಗ್ಲ ಬಿರಿಯಾನಿ ಬೇಕಾ ಅಂತ ಇದ್ದೀರಾ? ಓಕೆ, ಹೋಗಿದ್ರಾ ಮಮತಾ ಸಿಸ್ಟರ್ ಲೈವ್ಗೆ? ಅವ್ರು ಕೂಡ ಲೈವ್ ಮಾಡ್ತಾ ಇದ್ದಾರೆ. ಹೋಗಿದ್ರಾ ಗೌಡ್ರೆ? ನೀವು ಗೌಡ್ರು ಬಿಡಪ್ಪ, ಯಾವಾಗಲೂ ಬಾಡೂಟ ಅಲ್ವಾ? ಗೌಡ್ರು ಅಂದ್ರೇ ಬಾಡೂಟ ಅಲ್ವಾ? ಫೇಮಸ್ ಆಗ್ತೀರಾ? ಏನಕ್ಕೆ ಕಂಟೆಂಟ್ ರೆಡಿ ಮಾಡ್ತಾ ಇದ್ದೀರಾ? ಏನು ಕತೆ? ಅಯ್ಯೋ ಹೌದಾ ಬಿಡಿ, ಬಿರಿಯಾನಿ ಹೇಳೋದೇ ಇಲ್ಲ ಬಿಡಿ ಪಾಪ. ಇಲ್ಲ, ಹೇಳ್ಬೇಕು. ಕಾಮಿಡಿ ಮಾಡ್ತಿದ್ದೀರಾ ಅಂತ ಗೊತ್ತು. ನಮ್ಮನ್ನೆಲ್ಲ ಟೀಸ್ ಮಾಡ್ತೀರಾ, ನಾವು ನಿಮ್ಮನ್ನು ಟೀಸ್ ಮಾಡೋದು ಬೇಡ ಹೇಳಿ. ನಾವು ಒಂದು ಸ್ವಲ್ಪ ನಿಮ್ಮನ್ನು ಕಾಲ ಎಳಿಬೇಕಲ್ವಾ, ಟೀಸ್ ಮಾಡಬೇಕಲ್ವಾ? ಮಮತಾ ಸಿಸ್ಟರ್ ಅವಾಗಲೇ ಅಟೆಂಡೆನ್ಸ್ ಹಾಕಿದ್ದೀರಾ? ಸರಿ, ಇವತ್ತೇನೋ ರಜಾ ಹಾಕ್ತೀರಾ ಅಂದ್ಕೊಂಡೆ ನಮ್ಮ ಲೈವ್ಗೆ. ಏನೋ ನಮ್ಮ ಲೈವ್ಗೂ ಅಟೆಂಡೆನ್ಸ್ ಹಾಕಿದ್ರಿ. ಸೂಪರ್ ಸೂಪರ್, ಥ್ಯಾಂಕ್ ಯು ಆರ್ ಕೆ ಗೌಡ್ರು. ನೀವು ಲೈವ್ ಮಾಡಿರಿ ಗೌಡ್ರೆ, ನೀವು ಲೈವ್ ಮಾಡಿಬಿಟ್ರಿ. ಸೂಪರ್ ಸೂಪರ್ ಸೂಪರ್, ಥ್ಯಾಂಕ್ ಯು. ನೋಡಿ ಗೌಡ್ರೆ, ನಾನು ಎಲ್ಲರಿಗೂ ಹೋಗಿ ಸಪೋರ್ಟ್ ಮಾಡ್ತೀನಿ. ನನ್ನ ಲೈವ್ಗೆ ಯಾರೂ ಬಂದಿಲ್ಲ ನೋಡಿ ಗೌಡ್ರೆ, ಈಗೇನು ಮಾಡೋದು ಅಂತಲೇ ಗೊತ್ತಿಲ್ಲ. ನಾನು ಎಲ್ಲರ ಲೈವ್ಗೂ ಹೋಗಿ ಸಪೋರ್ಟ್ ಮಾಡಿ ಬರ್ತೀನಿ. ನನ್ನ ಲೈವಲ್ಲಿ ಇಷ್ಟೊತ್ತು ಒಂದು 3 ಜನ ಇದ್ದರು, ಅದಾದಮೇಲೆ ಎಲ್ಲ ಎಕ್ಸಿಟ್ ಆಗಿದ್ದಾರೆ. ನೀವು ಒಬ್ಬರೇ ಇದ್ದೀರಾ ಇವಾಗ. ನಮ್ಮ ಮನಸ್ಸು ನಮ್ಮ ಗೌಡ್ರ ಡೈಲಾಗ್ ಸ್ಟಾರ್ಟ್ ಆಯಿತು. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು. ಈ ಲೈವ್ ಇಲ್ಲ ಏನಕ್ಕೆ ನಮಗೆ? ನನಗೆ ಗೊತ್ತು ಇದೇ ಡೈಲಾಗ್ ಹೊಡಿತೀರ ಅಂತ ನನಗೆ ಖಂಡಿತ ಗೊತ್ತಿತ್ತು. ಅದಕ್ಕೆ ನಾನು ಕೇಳಿದ್ದು, ಈ ಡೈಲಾಗ್ ಕೇಳಬೇಕು ಅಂತಲೇ ನಾನು ನಿಮಗೆ ಕೇಳಿದ್ದು, ಲೈವ್ ಮಾಡಿ ಗೌಡ್ರೆ ಅಂತ. ಈ ಡೈಲಾಗ್ ನಾನು 4 ಸಲ ಕೇಳಿದ್ದು. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ನಮಗೆಲ್ಲ ಯಾಕೆ ಲೈವ್ ಅಂತ 4 ಸಲ ಕೇಳಿದ್ದೀನಿ ನಾನು. ಅಲ್ಲೇ ಡವ್ಗಳು ಆಶೀರ್ವಾದ. ನಮಗೆ ಲೈವ್ ಬೇಡಪ್ಪ, ನಮಗೆ ಯಾಕೆ ಮಕ್ಕಳು